ಕಟ್ಟೆಂದೇನೆ ಮಾಡಿ ನಾವು ಹೊಂಟಿವಿ ಜಾತ್ರೆಗೆ. ಮನೆಯಿಂದ ವ್ಲಾಗ್ ಎಷ್ಟು ಕರೆಕ್ಟ್ ಆಗೈತಿ ಏನೋ ಗೊತ್ತಿಲ್ಲ ಫುಲ್. ಹಲೋ, ವೆಲ್ಕಮ್ ಟು ದಿ ಚಾನಲ್. ಇದು ಜಾತ್ರೆ ದಿನದ ವ್ಲಾಗ್ ಆಗಿರುತ್ತೆ. ಅಂದ್ರೆ ಬ್ಯಾಟ್ ಇರುತ್ತೆ ಅವತ್ತು. ಅಂದ್ರೆ ಕುರಿ ಅಥವಾ ಆಡು ಅದನ್ನು ಕೊಯ್ತಾರೆ. ಸೊ ನಮ್ಮ ಮನೆಗೂ ಬ್ಯಾಟ್ ಇತ್ತು, 2 ಬ್ಯಾಟ್ ಇದ್ವು. ಹಾಗಾಗಿ ನಾನು ಬೆಳ್ಳುಳ್ಳಿ ಸುಲಿ ಅಂತ ಹೇಳಿದ್ರು ಅವನ್ನೆಲ್ಲ ಬಿಡಿಸಿ ಇಡಾಕತ್ತಿದ್ದೆ. ಬ್ಯಾಟಿ 2 ದಿನ ಅಂತೂ ಫುಲ್ ಬ್ಯುಸಿ ಇದ್ವಿ. ಹಂಗೆ ಮಾದಲಿ ಮಾಡಕ್ಕಂತೇಳಿ ನಮ್ಮ ಅತ್ತೆ ಅದನ್ನೆಲ್ಲ ರೆಡಿ ಮಾಡಿಕೊಡಕತ್ತಿದ್ರು. ಮನೆಗೆ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಇತ್ತು, ಬಟ್ ತುಂಬ ಬ್ಯುಸಿ, ಎಲ್ಲರೂ ಬ್ಯುಸಿ ಇದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಬೆಳಿಗ್ಗೆ ನಮ್ಮ ಅತ್ತಿ ದಿ ನಮಸ್ಕಾರ ಹಾಕಿದ್ರು. ಅದ್ರದ್ದೊಂದು ವಿಡಿಯೋ ಕ್ಲಿಪ್ ಇದೆ. ದಿ ನಮಸ್ಕಾರ ಹಾಕಿಂದ ನೆಕ್ಸ್ಟ್ ಈ ಥರ ಅವ್ರಿಗೆ ಆರತಿ ಎಲ್ಲ ಮಾಡೋದು ಅದೆಲ್ಲ ಇತ್ತು. ದಿ ನಮಸ್ಕಾರ ಹೆಂಗಂತ ಹೇಳಿ ನಾನು ಅವ್ರದ್ದು ವಿಡಿಯೋ ತೆಗಿಯೋಕ್ಕಾಗಿರಲಿಲ್ಲ, ಐಟಮ್ಸ್ ಎಲ್ಲ ಹಿಡ್ಕೊಂಡಿದ್ನಲ್ಲ. ಸೊ ಬೇರೆದಾದ ಒಂದು ವಿಡಿಯೋ ಹಾಕಿನಿ, ಅದನ್ನು ನೀವು ನೋಡ್ಬೋದು. ನಾನು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಕೆಲವೊಬ್ರು ಹೇಳೋ ಮಾತಿಂದ ಮೈಂಡ್ ಫುಲ್ ಡಿಸ್ಟರ್ಬ್ ಆಗುತ್ತಾ. ಹಾಗಾಗಿ ನಾನು ವಿಡಿಯೋ ಬ್ಯಾಡ ಅಂತೇಳಿ ಬಿಟ್ಟಿದ್ದೆ. ಮತ್ತು ನನ್ನ ಹಸ್ಬೆಂಡ್ ಇಲ್ಲ ಮಾಡ ಅಂತ ಹೇಳಿದ ಮೇಲೆ ನಾನು ಮತ್ತೆ ಮಾಡಿದ್ದು. ಇದು ಆ ಊರಿನ ಗ್ರಾಮದ ಏನು ಜಾತ್ರೆ ಐತಿ ಆ ದೇವಿ ದುಗ್ಗಮ್ಮ ಅಂತ ಹೇಳ್ತಾರೆ. ಆಮ್ಯಾಗ ನಮ್ಮ ಮೈದ್ನ ಅಂದರೆ ನನ್ನ ಹಸ್ಬೆಂಡಿನ ಚಿಕ್ಕಪ್ಪನ ಮಗ ಅವ ಈ ಥರ ಜೋಳದ ಚೀಲಲೆ ದಿ ನಮಸ್ಕಾರ ಹಾಕ್ತಿದ್ದ. ಹೀಗೆ ಹಾಕ್ತಾನೆ ನೋಡ್ರಿ ಹಂಗೆ. ಅದು ಚೀಲ ಜೋಳದ್ದು ಅನ್ಕೊಂಡೆ, ಬಟ್ ಜೋಳದ್ದಲ್ಲ, ಅದು ಹುಳ್ಳಿಕಾಳಿಂದಂತ ನಾನು ಕೇಳಿದ ಪ್ರಕಾರ ಹಂಗೆ ಹೇಳಿದ್ರು. ಅದೆಷ್ಟು 1 ಕ್ವಿಂಟಲ್ ಮ್ಯಾಗ ಇತ್ತದ. 1 ಕ್ವಿಂಟಲ್ ಮ್ಯಾಗ ಹಂಗೆ ಹಾಕ್ಬೇಕಂದ್ರೆ ಪಾಪ ಅವ್ನ ಕಾಲಾಗೆಲ್ಲ ಬ್ಲಡ್ ಬಂದು ಹೋಗಿತ್ತು. ಪ್ರಾಕ್ಟೀಸ್ ಇದ್ರೆ ಮಾತ್ರ ಇದನ್ನ ಮಾಡೋಕ್ಕಾಗತ್ತಾ. ಪ್ರಾಕ್ಟೀಸ್ ಇಲ್ಲದೆ ಮಾಡೋಕ್ಕೆ ಹೋದ್ರೆ ಕಾಲು ಎಲ್ಲ ಮುರ್ಕೋಬೇಕು, ಕಾಲು ಬೆನ್ನೆಲ್ಲ. ಸೊ ಅವರಿಗೆ ಪ್ರಾಕ್ಟೀಸ್ ಕೊಟ್ಟಿದ್ದು ಅವ್ರ ಮಾವ, ಅವರು ಪ್ರಾಕ್ಟೀಸ್ ಕೊಟ್ಟಿದ್ರು. ಇವಾಗ ಅವ್ನ ಹಿಂದೆ ಇದ್ರು, ಅವರು ತುಂಬ ಸಪೋರ್ಟ್. ಅವಾಗಂದ್ರೆ ಅವ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿಯವ್ರು ತುಂಬ ಸಪೋರ್ಟ್ ಮಾಡ್ಯಾರ. ಇಲ್ಲೇ ಸಹ ಮಾಡಿ ಇಲ್ಲೇ ತಗೋಕ ಬರ್ತಾರೆ. ಇವ್ರೊಂದು 5 ಜನ ಇದ್ರು ಈ ಥರ ದಿ ನಮಸ್ಕಾರ ಹಾಕುವರು. 5 ಜನ ಹಾಕಿದ್ರು. ಇವ ಮತ್ತು ಇನ್ನೊಬ್ರು ಅದಾರ, ಅವರು ಮತ್ತು ಬೇರೆ ಬೇರೆ ಅದಾರ. ಅಂದ್ರೆ ಒಟ್ಟಿಗೆ ಹಾಕಿಲ್ಲ, ಅವರು ಒಬ್ರು ಮುಂದೆ ಒಬ್ರು ಹಿಂದೆ ಹಂಗೆ ಹಾಕ್ಯಾರ. ಅದ್ರಾಗ ಇವರು ಮೊದಲು ಮುಗಿಸಿದ್ರು. ಸೊ ನಮಸ್ಕಾರ ಹಾಕಿಂದ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಅದಾದ್ಮೇಲೆ ನಾನು ನಮ್ಮ ಅತ್ತೆ ದಿ ನಮಸ್ಕಾರ ಹಾಕಿದ್ನಲ್ಲ, ಸೊ ಅವರು ಹಿಂಗೆ ಹಾಕಿದ್ದೆ. ಬಟ್ ಇವ್ರು ನಮ್ಮ ಅತ್ತೆಯಾರಲ್ಲ, ಬೇರೆದಾರು ಹಾಕಿದ್ದೆ, ನಾನು ನಿಮ್ಗೆ ತೋರಿಸ್ತೀನಿ ಅಂದಿದ್ನಲ್ಲ. ಸೊ ಅವ್ರದ್ದು ಇದು ನೋಡ್ರಿ ಆ ದೇವಸ್ಥಾನ. ಅದಾದ್ಮೇಲೆ ದಿ ನಮಸ್ಕಾರ ಹಾಕಿಂದ ಆರತಿ ಎಲ್ಲ ಮಾಡಿ ಐರೆ ಅಂತ ಹೇಳ್ತಾರೆ. ಐರೆ ಅಂದರೆ ಇವಾಗ ನಾವು ಕವರ್ನಾಗ ರೊಕ್ಕ ಎಲ್ಲ ಕೊಡ್ತೀವಿ, ಮದ್ವೆಗೆ ಹೆಂಗೆ ಕೊಡ್ತೀವಿ ಹಂಗೆ. ಮತ್ತು ನೆಕ್ಸ್ಟ್ ಅವ ಏನು ವರ್ಕ್ ಮಾಡ್ತಾನೆ ಆ ಕಂಪ್ನಿಯವರು ಅವಂಗೆ ಸನ್ಮಾನ ಥರ ಶಾಲ್ ಎಲ್ಲ ಹಾಕಿ ಸನ್ಮಾನ ಮಾಡಿ ಬಟ್ಟೆ ಎಲ್ಲ ಗಿಫ್ಟ್ ಕೊಟ್ರು ಅವಂಗೆ. ಆ್ಯಂಡ್ ಈ ಜಾತ್ರೆಗೆ ಕೆಲವೊಂದಿಷ್ಟು ಜನರನ್ನ ಕರೆದಿಲ್ಲ ಫ್ಯಾಮಿಲಿಯಾಗ. ಸೊ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನನಗೆ ಆ ಜಾತ್ರೆ ಟೈಮ್ನಾಗ ಆರಾಮಿದ್ದಿಲ್ಲ. ಏನು ಈ ವ್ಲಾಗಿಂಗ್ ಏನು ನೋಡಕತ್ತೀರಿ ಅವಾಗ ಸ್ವಲ್ಪ ಹುಷಾರಾಗಿದ್ದೆ. ಸೊ ಆರಾಮಿಲ್ದಂಗಾಗಿ ನಾನು ಯಾರಿಗೂ ಕಾಲ್ ಮಾಡೋಕ್ಕಾಗಿಲ್ಲ. ನನ್ನ ಹಸ್ಬೆಂಡಿಗೆ ಅದೇ ಟೈಮ್ನಾಗ ಎಕ್ಸಾಮ್ ಇತ್ತು. ಇವಾಗ ನಾನು
ಬ್ಯಾಟಿ ಅಂತ ಹೇಳಿದ್ನಲ್ಲ ಅದಕ್ಕೆಲ್ಲ ಪ್ರಿಪ್ರೇಷನ್ ಆಗಕತ್ತಿತ್ತು. ರೊಟ್ಟಿ ನೋಡ್ರಿ ಮಾಡಿದ್ವಿ ಅಂದ್ವಲ್ಲ ಅದು. ಆಮ್ಯಾಗ ಇದು ತೇರಿನ ದಿನ. ತೇರು ನಾವು ಅವಾಗ ರೆಡಿ ಆಗೋದು ಅದೆಲ್ಲ ವಿಡಿಯೋ ಏನು ಮಾಡಿಲ್ಲ, ಯಾಕಂದ್ರೆ ಅರ್ಜೆಂಟ್ನಾಗ ರೆಡಿಯಾಗಿ ಓಡಿ ಹೋಗಿದ್ದು ನಾವು ಎಲ್ಲ ತೇರು ಹೊಂಟತಿ ಅಂತ ಹೇಳಿ. ಉತ್ತತ್ತಿ ಎಲ್ಲ ಹೋಗುದು ತೇರಿಗೆ ನಮಸ್ಕಾರ ಮಾಡಿದ್ವಿ. ಜನ ನೋಡ್ಬೋದು ಎಷ್ಟು ಜನ ಅದಾರ ಅಂತ ಹೇಳಿ. ನಾನು ರೆಡಿ ಆಗ್ಬೇಕಂತ ಹೇಳಿ ಸರ ಎಲ್ಲ ತಗೊಂಡು ಹೋಗಿದ್ದೆ, ಏನು ಹಾಕೊಳಕ್ಕಾಗಲಿಲ್ಲ. ಅರ್ಜೆಂಟ್ನಾಗ ರೆಡಿಯಾಗಿ ಓಡಿ ಹೋಗಿದ್ದೆ, ಯಾಕಂದ್ರೆ ಕೆಲಸನ ಭಾಳ ಇತ್ತು. ಆ ಕೆಲಸ ಮುಗಿಸಿ ನಾವು ಅಲ್ಲಿ ಅಟೆಂಡ್ ಮಾಡಕ್ಕೆ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಯ್ತು. ತೇರು ಸ್ವಲ್ಪ ಮುಂದೆ ಎಳ್ದಾಗಿತ್ತು, ಹಾಗಾಗಿ ಪಟ ರೆಡಿಯಾಗಿ ಓಡಿ ಹೋದ್ವಿ. ಅದು ಸೀರೆ ಹಾಕ್ಕೊಳ್ಳೋದಂದ್ರೆ ದೊಡ್ಡ ಟಾಸ್ಕ್ ನನಗೆ, ಪಿನ್ ಮಾಡಬೇಕಲ್ಲ ಅದು. ಹಾಗಾಗಿ ವ್ಲಾಗ್ ಎಷ್ಟು ಸರಿಯಾಗಿ ಬಂದೈತಿ ಏನು ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಕರೆಕ್ಟಾಗಿ ವೀಡಿಯೋ ಮಾಡಿಲ್ಲ ಅಂತ ನನಗೆ ಗೊತ್ತೈತಿ. ಒಂದು ಹೆಲ್ತ್ ಇಶ್ಯೂ ಹಂಗೆ ಏನೋ ಇಂಟ್ರೆಸ್ಟ್ ಇಲ್ದಂಗೆ ಆಗಿಬಿಟ್ಟಿತ್ತು. ಅದಾದ್ಮೇಲೆ ನೆಕ್ಸ್ಟ್ ನಾವು ಪರಶುಣ್ಣರು ಅವರು ಎಲ್ಲ ಬಂದಿದ್ರು, ಅವ್ರ ಸಿಸ್ಟರ್. ಸೊ ಅವರು ಕಾಯಿ ಎಲ್ಲ ಓಡಿಸಿದ್ರು. ನಾವು ಹೊಂಟಿವಿ ಜಾತ್ರೆಗೆ. ಮನೆಯಿಂದ ವ್ಲಾಗ್ ಎಷ್ಟು ಕರೆಕ್ಟ್ ಆಗೈತಿ ಏನೋ ಗೊತ್ತಿಲ್ಲ, ಫುಲ್ ಬ್ಯುಸಿ ಇತ್ತು. ಹಾಗಾಗಿ ಎಷ್ಟಾಗೈತೆ ಅಷ್ಟು ಕೆಲವು ವ್ಲಾಗ್ಸ್ ಎಲ್ಲ ಮಾಡೀನಿ, ಬಟ್ ಎಡಿಟಿಂಗ್ ಮಾಡೋಕೆ ಟೈಮ್ ಇಲ್ಲ ನನಗೆ. ಈ ವ್ಲಾಗ್ಸ್ ಎಲ್ಲ ಲೇಟಾಗಿ ಅಪ್ಲೋಡ್ ಆಕ್ಕವು. ಮೇ ಬಿ ಜಾತ್ರೆ ಮುಗಿದು 1 ವಾರ ಆದ್ಮೇಲೆ ಅಪ್ಲೋಡ್ ಆಕ್ಕವ ಅಂತ ಅನ್ಸುತ್ತೆ ನಂಗೆ. ಇವಾಗ ಬಳ್ಳಿ ಇಡ್ಸ್ಕೊಂಬರ್ಬೇಕಂತ, ಸೊ ಅದಕ್ಕೆ ಸೊ ಇಲ್ಲಿ ನಾವು ಬಳ್ಳಿ ಇಡ್ಸ್ಕೊಳಕ್ಕೆ ಬಂದಿದ್ವಿ. ನಾನು ಕೆಲವೊಂದು ಬಳ್ಳಿ ಇಷ್ಟ ಆಗಿತ್ತು, ಬಟ್ ಸೈಜ್ ಇರಲಿಲ್ಲ. ನಾನು ಬಿಚ್ಚಬಳ್ಳಿ ತೊಗೊಂಡೆ, ಬಟ್ ಅವರು ಬಳ್ಳಿ ಎಲ್ಲ ಹಾಕ್ಸ್ಕೊಳಕತ್ತಿದ್ರು. ನೆಕ್ಸ್ಟ್ ಈ ಬಲೂನ್ ಬೇಕಂತ ಹಠ ಮಾಡಿ ಬಲೂನ್ ಕೊಡ್ಸ್ಕೊಂಡ. ಅದಾದ್ಮೇಲೆ ನೆಕ್ಸ್ಟ್ ಯಾರು ಅವ್ರು ಒಬ್ರಿಗಷ್ಟ ಹಾಕಿದ್ರು ಬಳ್ಳಿನ, ಉಳ್ದವ್ರಿಗೆ ಹಾಕಿಲ್ಲ. ಟೈಮ್ ಆಗೈತೆ ನಾವು ಹೋಗ್ತೀವಿ ಅಂದ್ರು, ಮತ್ತೆ ಬೇರೆ ಕಡೆ ಹಾಕಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಈ ವ್ಲಾಗ್ ಇಷ್ಟ ಆಗೈತೆ ಅನ್ಕೊಳ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್, ಬಾಯ್.